ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಕ್ಯಾರೆಟ್ ಹಲ್ವಾ ಮಾಡೋ ಅಂಥದ್ದು. ಬನ್ನಿ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ. ಹಾಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ನಾನು ಒಂದು ಅರ್ಧ kg ಆಗೋಷ್ಟು ಕ್ಯಾರೆಟ್ ತಗೊಂಡು ಅದನ್ನು ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದು ಸಕ್ಕರೆ, ಬೇಕಾಗೋಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಮತ್ತು ಏಲಕ್ಕಿ ಕಾಯಿ ಒಂದು 4ರಿಂದ 5 ಇಲ್ಲಿ ನಾನು ತೊಗೊಂಡಿದ್ದೀನಿ ಆಯಿತಾ. ಇದಕ್ಕೆ ಪಿಸ್ತಾ, ಗೋಡಂಬಿ, ಬಾದಾಮ್ ಇಷ್ಟನ್ನು ನಾನು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ 1 ಲೋಟ ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ದೊಡ್ಡ ಲೋಟ ಇದೆ, ನಾವು ನೀರು ಕುಡಿತೀವಲ್ಲ ಆ ಲೋಟದಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ಹಾಗೆ ಬೇಕಾಗುವಷ್ಟು ತುಪ್ಪ ಸಹ ತೆಗೆದಿಟ್ಕೊಂಡಿದ್ದೀನಿ. ಇದಿಷ್ಟು ನಮಗೆ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ನಿಮಗೆ ಬೇಕಿದ್ದರೆ ಕೋವಾ, ಸಪ್ಪೆ ಕೋವಾ ಸಿಗುತ್ತಲ್ಲ ಅದನ್ನು ತೊಗೋಬೋದು. ಬಟ್ ನಾನು ಇದಕ್ಕೆ ಸಪ್ಪೆ ಕೋವಾ ತೊಗೊಂಡಿಲ್ಲ. ನೀವು ಹಾಕ್ಕೊಳ್ಳಿ, ಇನ್ನೂ ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಈಗಿದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನೋಡಿ, ಇದಕ್ಕೆ ನಾನು ಕಡಾಯಿ ಇಟ್ಬಿಟ್ಟು ಅದಕ್ಕೆ ನಾನು ಇದು ಏನಪ್ಪ ಗೋಡಂಬಿ ಮತ್ತು ಬಾದಾಮು, ಪಿಸ್ತಾ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು. ಚೆನ್ನಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳೋಣ. ಓಕೆನಾ? ಇದು ನೋಡಿ, ಚೆನ್ನಾಗಿ ಈಗ ಫ್ರೈ ಆಗಿದೆ, ಸಾಕು. ಇದನ್ನು ನಾನು ಒಂದಕ್ಕೆ ಎಲ್ಲ ತೆಗೆದಿಟ್ಕೊಬಿಡ್ತೀನಿ. ಯಾಕಂದರೆ ನಾವು ಇದೇ ತುಪ್ಪಕ್ಕೆ ನಾವು ಕ್ಯಾರೆಟನ್ನ ಫ್ರೈ ಮಾಡಬೇಕು. ಇದು ಹಾಗೆ ಬಿಟ್ಬಿಟ್ಟು ಕ್ಯಾರೆಟಿಗೆ ಇದಕ್ಕೆ ಹಾಕ್ಕೊಂಡು ಇದು ಮಾಡಿದ್ರೆ ಇದೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ನಾವು ಇದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಬಿಡೋಣ. ಈಗ ನಾನು ಇದೇ ತುಪ್ಪಕ್ಕೆ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ತುರಿಯೋಂಥದ್ದು. ಓಕೆನಾ ಫ್ರೆಂಡ್ಸ್? ಕ್ಯಾರೆಟು ಆಲ್ರೆಡಿ ಆರೆಂಜ್ ಕಲರ್ ಇದೆಯಲ್ವಾ, ಅದು ಲೈಕ್ ಎಲ್ಲೋ ಕಲರ್ ಬರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತುರಿಬೇಕು. ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದಾಗ, ಆವಾಗ ಕ್ಯಾರೆಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಅಲ್ಲಿವರೆಗೂ ನಾವು ಕ್ಯಾರೆಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲಿ ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮ್ಮ ಕ್ಯಾರೆಟು ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ನೀವು ಇದನ್ನು ಹುರ್ಕೋಬೇಕು. ನೋಡಿ ಎಷ್ಟು ಬೇಗ ತುಪ್ಪನ ಅಬ್ಸರ್ವ್ ಮಾಡ್ಕೊಬಿಡ್ತು ಕ್ಯಾರೆಟ್ ಅಲ್ವಾ. ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದೊಂದು ಲೈಕು ನಮಗೆ ಎಷ್ಟು ಮುಖ್ಯ ಆಗುತ್ತೆ ಅಂತಂದರೆ, ನೀವು ಲೈಕ್ ಕೊಡೋದ್ರಿಂದ ಇನ್ನಷ್ಟು ಜನಕ್ಕೆ ನನ್ನ ವೀಡಿಯೋಸು ರೀಚ್ ಆಗುತ್ತೆ ಅಷ್ಟೇ. ಇದಕ್ಕೆ ಯಾವುದೇ ರೀತಿಯ ನಿಮ್ಮ ದುಡ್ಡು ಕಟ್ಟಾಗಲ್ಲ ಫ್ರೆಂಡ್ಸ್. ಓಕೆನಾ? ದಯವಿಟ್ಟು ಲೈಕು ಕಮೆಂಟು ನೀವು ಮಾಡೋದ್ರಿಂದ ನಾವಿಷ್ಟು ನಿಮಗೆ ವಿಡಿಯೋ ಶೂಟ್ ಮಾಡಿ ಇದನ್ನು ಎಡಿಟ್ ಮಾಡಿ ಹಾಕ್ತೀವಲ್ಲ, ಅದಕ್ಕೆ ನಮಗೆ ನಿಮ್ಮ ಕಮೆಂಟು ಮತ್ತು ನಿಮ್ಮ ಒಂದು ಲೈಕು ಬೂಸ್ಟಪ್ ಮಾಡಿದಾಗೆ. ಓಕೆನಾ? ನನಗೆ ಗೊತ್ತು ನೀವೆಲ್ಲ ಮಾಡ್ತೀರಾ ಅಂತ. ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಆರೆಂಜ್ ಇದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆ ನಾವು ಇನ್ನೂ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಈ ಕ್ಯಾರೆಟು ಎಷ್ಟು ಒಳ್ಳೆ ತರಕಾರಿ ಅಂತ ಹೇಳಬಹುದು ಅಂದರೆ, ಕಲರೇ ನೋಡಿ ಫ್ರೆಂಡ್ಸ್, ನಿಮಗೆ ಕ್ಯಾರೆಟಲ್ಲಿ ಇರೋ ಆ ಕಲರೇ ನಮಗೆ ಎಷ್ಟು ನೋಡಲಿಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ. ಅದು ಹೇಗೆ ಅಟ್ರ್ಯಾಕ್ಟ್ ಮಾಡುತ್ತೋ ಅಷ್ಟೇ ನಮ್ಮ ದೇಹಕ್ಕೂ ಇದು ಒಳ್ಳೆಯ ಒಂದು ತರಕಾರಿ ಅಂತ ಹೇಳ್ಬೋದು. ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಸ್ಕಿನ್ನು, ಕಣ್ಣು ಇದೆಲ್ಲ ಇದು ಏನೀಗ ನಮ್ಮ ಕಣ್ಣಿಗೆ ಸಿಗಬೇಕಾಗಿರೋ ವೈಟಮಿನ್ ಸಿಗುತ್ತೆ, ಮತ್ತು ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಾಗುತ್ತೆ.
ಹಾಗಾಗಿ ಕ್ಯಾರೆಟು ಚೆನ್ನಾಗಿ ತಿನ್ನಬೇಕು. ಇದನ್ನು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾರೆ. ನನ್ನನ್ನು ಕೇಳಿದರೆ ಈ ಜ್ಯೂಸ್ಗಿಂತ ಹಾಗೆ ಕ್ಯಾರೆಟು ಡೈಲಿ ಒಂದೊಂದು ನೀವು ಹಂಗೆ ಚೂ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜ್ಯೂಸ್ಗಿಂತ. ಓಕೆ, ಈಗ ನೋಡಿ ಫ್ರೆಂಡ್ಸ್, ಕ್ಯಾರೆಟು ಬಂದು ಕಲರ್ ಚೇಂಜ್ ಆಯಿತು. ಈಗ ನಾನು ಅದಕ್ಕೆ ಒಂದು ಲೋಟ ಹಾಲು ಏನು ಇಟ್ಕೊಂಡಿದ್ದೆ ಅಲ್ವಾ, ಆ ಹಾಲನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸೈಡಲ್ಲಿರೋದನ್ನೆಲ್ಲ ಸೆಂಟ್ರಿಗೆ ತಳ್ಳಿಬಿಟ್ಟು ಈಗ ಅದನ್ನು ನಾವು ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಬೇಯಬೇಕು. ಈಗ ನೋಡಿ ನಾನು ಅದನ್ನು ಮುಚ್ಚಿಟ್ಬಿಡ್ತಾಯಿದ್ದೀನಿ. ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಹತ್ರ ಸ್ವಲ್ಪ ಪನ್ನೀರ್ ಸಹ ಇತ್ತು ಫ್ರೆಂಡ್ಸ್. ಹಾಗಾಗಿ ನಾನೇನು ಮಾಡಿದೆ, ಇದು ವೇಸ್ಟ್ ಆಗೋದು ಬೇಡ ಅಂತಂದ್ಬಿಟ್ಟು ಇದನ್ನು ಕೋವ ಇರಲಿಲ್ವಲ್ಲ, ಸೊ ಇದನ್ನು ಅದಕ್ಕೆ ಹಾಕ್ಬಿಡೋಣ ಅಂತ ಚೆನ್ನಾಗಿ ಕೋವನೆಲ್ಲ ಏನಿದೆ ಪನ್ನೀರನ್ನ ಪುಡಿ ಮಾಡ್ಕೊತಾ ಇದ್ದೀನಿ. ಇದೇ ಜಾಗದಲ್ಲಿ ನೀವು ಸಪ್ಪೆ ಕೋವನ ಸಹ ತೊಗೊಂಡಿದ್ರೆ ನೀವು ಆವಾಗಲೇ ನಾನು ಗೋಡಂಬಿ ದ್ರಾಕ್ಷಿ ಏನು ಹುರ್ಕೊಂಡೆ ಅಲ್ವಾ, ಆವಾಗಲೇ ಸಪ್ಪೆ ಕೋವನ ಹುರ್ಕೊಂಡು ಎತ್ತಿಟ್ಕೋಬೇಕು. ಓಕೆನಾ, ಹಾಕೋದಿದ್ರೆ. ಈಗ ನೋಡಿ ಹಾಲನ್ನ ಹಾಕಿದ್ನಲ್ವ ನೋಡಿ, ಸೈಡಲ್ಲೆಲ್ಲ ಆ ಥರ ಬಂದಿದೆ. ಸೊ ನಾನು ಇದನ್ನೆಲ್ಲ ಸೆಂಟ್ರಿಗೆ ತಳ್ಕೊತೀನಿ. ಹಾಗೆ ನಾನು ಕ್ಯಾಮ್ರಾನ ಮೇಲಿಂದ ಶೂಟ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ನಿಮಗೆ ಈ ಥರ ಕಾಣಿಸ್ತಿದೆ. ಓಕೆನಾ, ಈಗ ನೋಡಿ ಕ್ಯಾರೆಟು ಅಷ್ಟು ಒಂದು ಲೋಟ ಹಾಲು ಹಾಕಿದ್ದು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇದೊಂದು 15-20 ನಿಮಿಷ ಆಯಿತು. ಈಗ ಅದು ಹಾಲು ಕಡಿಮೆ ಆಗ್ತಾ ಬರ್ತಾ ಇದೆಯಲ್ಲ, ಇವಾಗ ನಾವು ಹಾಲು ಕಡಿಮೆ ಆಗ್ತಾ ಬರೋದ್ರಿಂದ ಚೆನ್ನಾಗಿ ಆಲ್ರೆಡಿ ಒಂದು 60-70% ಬೆಂದ್ಬಿಟ್ಟಿದೆ ಕ್ಯಾರೆಟು. ಓಕೆನಾ, ಹಾಕಿದ್ದ ಹಾಲಲ್ಲಿ. ಇವಾಗ ನನ್ನ ಹತ್ರ ಏನು ಪನ್ನೀರ್ ಇತ್ತಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನೋಡಬಹುದು ನೀವು. ನೀವೇನಾದರೂ ಸಪ್ಪೆ ಕೋವ ತೊಗೊಂಡಿದ್ರೆ ಆಗಲೇ ನಾನು ಹೇಳಿದ್ನಲ್ಲ ಫ್ರೈ ಮಾಡಿ ಇಟ್ಕೋಬೇಕು ಅನ್ನೋದು, ಅದನ್ನು ಈ ಟೈಮಲ್ಲಿ ಹಾಕ್ಕೊಳ್ಳೋದು ಆಯಿತಾ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ನಾನು ಚೆನ್ನಾಗಿದೆನಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಕಲರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಎಲ್ಲ ಸೈಡಲ್ಲಿರೋದನ್ನೆಲ್ಲ ತಳ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಸಕ್ಕರೆನ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ, ಅಂದರೆ ತುಂಬ ಸ್ವೀಟಾಗಿದ್ದರೆ ಮೂಗು ಕೊಡಿಯೋಂಗಾಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಮೈಲ್ಡಾಗಿ ಸಕ್ಕರೆ ಸ್ವೀಟ್ ಇರೋ ಥರ ಹಾಕ್ಕೊಳ್ತೀನಿ. ಆವಾಗಲ ಇನ್ನೊಂದು 2 ಸ್ಪೂನು ತಿನ್ನಬಹುದು ಅಂತ ಹೇಳಿ. ಈಗ ನಾನು ನೋಡಿ ನಮಗೆ ಎಷ್ಟು ಟೇಸ್ಟಿಗೆ ಅನುಗುಣವಾಗಿ ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಓಕೆನಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಚೆನ್ನಾಗಿ ಕರಗಬೇಕು ಆಯಿತಾ. ಕರಗುವಾಗ ಆ ನೀರು ಬಿಟ್ಕೊಳ್ಳುತ್ತೆ. ಆ ನೀರು ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ನಾವು ಮುಚ್ಚಿಡೋದ್ರಿಂದ ಅದು ಚೆನ್ನಾಗಿ ಕುದ್ದು ಏನಾಗುತ್ತೆ, ನೀರೆಲ್ಲ ಅಬ್ಸರ್ವ್ ಆಗುತ್ತೆ ನೋಡಿ. ಮತ್ತು ನಾನಿವಾಗ ಫ್ರೈ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆಗಲೇ ನಾನು ಏಲಕ್ಕಿನೂ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ನೋಡಿ ಸಕ್ಕರೆಯಲ್ಲೆಲ್ಲ ನೀರು ಬಿಟ್ಕೊಂಡಿದೆ. ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನಾವು ಇದನ್ನು ಏನು ಮಾಡ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಈ ಹಲ್ವಾ ಮಾಡೋದು ಪ್ರೊಸೀಜರ್ ಏನಂದರೆ ಸ್ವಲ್ಪ ತಿರುಗಿಸ್ತಾ ಇರೋದು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಈಗ ನೋಡಿ ನಾನು ಒಂದೇ ಒಂದು ಪಿಂಚ್ ಆಗೋಷ್ಟು ಸಾಲ್ಟನ್ನು ಹಾಕಿದೆ ಆಯಿತಾ. ಇದು ಆಪ್ಷನಲ್, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಒಂದೇ ಒಂದು ಪಿಂಚ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಮಗೆ ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ. ಓಕೆನಾ, ನೋಡಿ ಈಗ ಮತ್ತೆ ನಾನು ಮುಚ್ಚಿಟ್ಟಿದ್ದೀನಿ. ನಿಮಗೆ ಇಲ್ಲ ನಂಗೆ ಟೈಮ್ ಇಲ್ಲ ಅಂದರೆ ನೀವು ಮುಚ್ಚೋಕ್ಕೆ ಹೋಗಬೇಡಿ. ಬಿಕಾಸ್ ಮುಚ್ಚೋದ್ರಿಂದ ಇನ್ನೂ ಅದರಲ್ಲೇ ಆವಿಯಾಗಿ ನೀರು ಬೇಗ ಅಬ್ಸರ್ವ್ ಆಗೋಲ್ಲ. ಈ ಥರ ನೀವು ಓಪನ್ ಇದರಲ್ಲಿ ಮಾಡಿದರೆ ಬೇಗನೆ ಆಗುತ್ತೆ. ಬಟ್ ನಾನು ಅದು ಕ್ಯಾರೆಟ್ ಇನ್ನೂ ಸ್ವಲ್ಪ ಬೇಯಲಿ ಅನ್ನೋ ಕಾರಣಕ್ಕೆ ಅವಾಗವಾಗ ಮುಚ್ಚಿಟ್ಟಿದ್ದು. ಇವಾಗ ನೋಡಿ ಫುಲ್ಲು ನೀರು ಅಬ್ಸರ್ವ್ ಆಗಿದೆ, ಅಂದರೆ ಸಕ್ಕರೆಯಲ್ಲಿರೋ ನೀರೆಲ್ಲ
ಇದಾಗಿದೆ. ನಾನು ನೋಡಿ ನಿಮ್ಗೆ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತಳದಲ್ಲಿ ಯಾವುದೇ ರೀತಿಯ ನೀರಿಲ್ಲ. ಮತ್ತು ನೀವು ನೋಡಬಹುದು ಎಲ್ಲೂ ಅದು ಅಂಟ್ಕೊಳ್ತಾ ಇಲ್ಲ. ಇವಾಗ ನಮ್ಮ ಹಲ್ವಾ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ನಾನು ಆಗಲೇ ನಿಮಗೆ ತುಪ್ಪ ತೋರಿಸಿದ್ದೆ ಅಲ್ವಾ, ಅದನ್ನ ಈಗ ನಾವು ತುಪ್ಪ ಆವಾಗಲೇ ಫ್ರೈ ಮಾಡ್ಕೊಳ್ಳಿಕ್ಕೂ ಹಾಕ್ಕೊಂಡಿದ್ವಿ. ಬಾಕಿ ಇರೋ ತುಪ್ಪನೆಲ್ಲ ಇವಾಗ ಹಾಕ್ಕೋಬೇಕು. ನೋಡಿ ಈಗ ನಾನು ಎಲ್ಲ ತುಪ್ಪನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಹಲ್ವಾ ರೆಡಿ ಆಯಿತು. ಈಗ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು. ಇವಾಗ ಸ್ಟವ್ ಆಫ್ ಮಾಡಿಬಿಡಿ. ನಮ್ಮ ಹಲ್ವಾ ರೆಡಿ ಟು ಸರ್ವ್. ಇವಾಗ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಸೂಪರಾಗಿತ್ತು. ಈಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕಲರ್ಫುಲ್ಲಾಗಿದೆ ಅಲ್ವಾ ನಮ್ಮ ಹಲ್ವಾ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ನೀವು ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.